ಗಳಲ್ಲಿ ಇರುವಂತ ನಾಯಕರು ಮತ್ತು ಕೇಂದ್ರದಲ್ಲಿರುವಂತ ವಿರೋಧ ಪಕ್ಷದ ನಾಯಕರ ಮೇಲೆ ಯಾವ ರೀತಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ತೀರ್ಪು ಬಂದಿದೆ. ನವದೆಹಲಿಯಲ್ಲಿ ಒಂದು ಕೋರ್ಟ್ ನೀಡಿದಂತ ತೀರ್ಪಿನಲ್ಲಿ ನಮ್ಮ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮೇಡಮ್ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು ಸುಳ್ಳು ಪ್ರಕರಣವನ್ನ ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಛೀಮಾರಿ ಹಾಕಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇದರಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರ, ಬಹಳ ತುರ್ತಾದಂತ ಪರಿಸ್ಥಿತಿ ಕೂಡ ಕಾನೂನು ಪ್ರಜಾಪ್ರಭುತ್ವದ ಕಾನೂನು ಪಕ್ಷಗಳ ಮೇಲೆ ಸಂಸ್ಥೆಗಳ ಬಳಕೆ ಇಡೀ ಸಂಸ್ಥೆ ಅದು ವಿಶೇಷವಾಗಿ ನಮ್ಮ ಮಾಡುವಂತ ರೀತಿಯಲ್ಲಿ ಅವರ ಎಲ್ಲ ರೀತಿಯಾದಂತಹ ಸ್ವತಂತ್ರವನ್ನ ಮೆಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಗಂಭೀರವಾಗಿ ಸ್ಪಷ್ಟವಾದಂತ ಉಲ್ಲೇಖ ಆಗಿದೆ. ಅಧ್ಯಕ್ಷರೇ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಂಬ ಪ್ರಕರಣದಲ್ಲಿ ತನಿಖೆಯನ್ನು ಮಾಡಿ ರಾಹುಲ್ ಗಾಂಧಿ ಅವರು ಉದಾಹರಣೆ ತಮಗೆ ಕೊಡ್ಬೇಕಂದ್ರೆ ತನಿಖೆಯನ್ನು ಮಾತಾಡ್ಲಿ. ಅಧ್ಯಕ್ಷರೇ, ಅಲ್ಲ ಇದು ಸಂವಿಧಾನದ ಕಗ್ಗೊಲೆ ಇದರ ಬಗ್ಗೆ ಚರ್ಚೆ ಕೂಡ ಆಗ್ತದೆ. ಸಲಹೆಯನ್ನ ಕೊಡಬೇಕು, ಒಂದು ತೀರ್ಮಾನ ಕೈಗೊಂಬೆ ಆಗಿ ತೀರ್ಮಾನ ಮಾಡಿ ಕೆಲಸ ನಮ್ಮ ಚರ್ಚೆ ಬಹಳ ಮುಖ್ಯ ಸಂಬಂಧ ವಿಚಾರ. ಒಂದು ಕಾನೂನಿನಲ್ಲಿ ತನಿಖೆ ಮಾಡಬೇಕಾದ್ರೆ ಅಂಶಗಳ ಅವಶ್ಯಕತೆ ಇರ್ತದೆ. ಇಲ್ಲಿ ಉತ್ತರ ಏನು ಇಲ್ಲದೆ ಕೂಡ ತನಿಖೆಯನ್ನ ಮಾಡಿ ಅವ್ರಿಗೆ ಇಲ್ಲದೆ ಇರುವಂತ ಸಾರ್ವಜನಿಕವಾಗಿ ಅವರಿಗೆ ಬಿಡ್ಲಿಕ್ಕೆ ಸಾಧ್ಯ ಅವಕಾಶ ಮಾಡಿ ಒಂದು ತೀರ್ಮಾನ ತಗೋಬೇಕು ಅಂತ ಕೇಳ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಿಗ್ನೇಚರ್ ಹಾಕಿದ್ದೀನಿ ಅದಕ್ಕೆ. ಈಗ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನೇ ನಾವು ಟೀಕೆ ಮಾಡಲ್ರಿ, ನೀವ್ಯಾಕಂಗ ಆಗ್ತೀರಿ? ನಡೆದಿರೋ ಕಥೆ ಹೇಳ್ತೀವಿ ಕೇಳ್ಕೇಳಿ. ನಾವು ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡೆದಿರ್ತಕ್ಕಂಥ ಏನು ಸರ್ಕಾರದ ಪ್ರಸ್ತಾಪ ಮಾಡಕ್ಕೆ ಅವಕಾಶ ಉತ್ತರ ಯಾರು ಕೊಡ್ತಾರೆ? ಅಲ್ಲ, ಸರ್ಕಾರದ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ನಮ್ಮ ಡೆಪ್ಯೂಟಿ ಸಿಎಂ ಅವರ ಮೇಲೆ ಇಡಿ ಸಿಬಿಐ ಈಗ ಅವರು ಹೇಳಿದಂತೆ ಡೆಪ್ಯೂಟಿ ಸಿಎಂ ಉಪಯೋಗಿಸಿಕೊಂಡು ನಿಮ್ಗೆ ಅರ್ಥ ಆಗಲ್ಲ ಶಿವಲಿಂಗೇಗೌಡ್ರದು, ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಲ್ಲ, ನಿಮ್ಗೆ ಅರ್ಥ ಆಗಲ್ಲ, ಅದು ಬಿಡಿ. ಇದು ನಿಮ್ಗೆ ಗೊತ್ತಾಗಲ್ಲ ಬಿಡಿ ಗೌಡ್ರೆ. ಅದು ಅಧ್ಯಕ್ಷರೇ ನಿಯಮ ಬಹಳ ಮುಖ್ಯವಾದಂತ ಒಂದು ಇಲ್ಲಿ ಅವ್ರು ತಂದ ಮೇಲೆ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅದನ್ನ ನೀವು ಐಡೆಂಟಿಫೈ ಮಾಡಬೇಕು. ನೀವು ಮಾಡಿದ್ದೀರಾ ಐಡೆಂಟಿಫೈ? ಯಾವ ಇಲಾಖೆಗೆ ಬರ್ತೈತೆ ಅವ್ರ ಅಂಶಗಳ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ. ಇವತ್ತು 99% ಅಧ್ಯಕ್ಷರೇ ಪ್ರತಿ ತನಿಖೆ ಕೂಡ
ಸಂಸ್ಥೆಯನ್ನ ಬರೀ ನಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಅಷ್ಟೇ. ಆಯ್ತು, ಕಾನೂನು ಸಚಿವರು ಹೇಳೀಗ ಆಯ್ತು, ಒಂದು ಟೆಕ್ನಿಕಲ್ ವಿಚಾರ ಇದೆ. ಲಾ ಮಿನಿಸ್ಟರ್ ಆಯ್ತು, ಸರ್ಕಾರ ಪರವಾಗಿ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಶಿವಲಿಂಗ ಅವ್ರೆ, ಗೊತ್ತಾಗಲ್ಲ ಬಿಡಿ, ನಿಮ್ಗೆ ಗೊತ್ತಾಗಲ್ಲ ಬಿಡಿ. ಲಾ ಮಿನಿಸ್ಟರ್ ಮಾತಾಡ್ತಾರೆ. ಏನು ಶಿವಲಿಂಗ ಅವ್ರೆ, ಇಡಿಯಿಂದಲೇ ದೇಶ ಆಳ್ದಾರನ್ನೆಲ್ಲ ನೋಡಿದೀವಿ ನಾವು. ಶಿವಲಿಂಗ ಅವ್ರೆ, ಲಾ ಮಿನಿಸ್ಟರ್ ಮಾತಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಬರೀ ಇದನ್ನೇ ಉಪಯೋಗಿಸಿ ಇನ್ನೇನು ಒಳ್ಳೇದ್ ಮಾಡಬೇಡಿ. ಚರ್ಚೆ ಬಂದ್ರೆ ಗೊತ್ತಾಗುತ್ತೆ. ಗೌರವಿತವಾದ ರಾಜಕಾರಣ ಮಾಡಬೇಕು, ರಾಜಕಾರಣ ಮಾಡಬಾರ್ದು. ಲಾ ಮಿನಿಸ್ಟರ್ ಮಾತಾಡ್ಲಿ. ಹೈಕೋರ್ಟ್ ತಿಳ್ಕೊಳ್ಳಿ. ಶಿವಲಿಂಗ ಉತ್ತರ ನಿಮ್ಗೆ ಅರ್ಥ ಆಗಲ್ಲ ಗೌಡ್ರೆ, ಅದು ಅದಕ್ಕೆ ಮುಂಚೆ ನಿನಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ಶಿವಲಿಂಗ ಅವ್ರೆ, ಶಿವಲಿಂಗ ಅವ್ರೆ, ನಿನಗೆಲ್ಲ ಆಚೆ ಕಡೆ ಹೇಳ್ಕೊಡ್ತೀನಿ ಬಾ. ನಾನು ಏನ್ ಓದಿದೀನಿ ಅಂತ ಗೊತ್ತಾ ನಿಂಗೆ? ಅಧ್ಯಕ್ಷರೇ, ಸುಮ್ಮನೆ ಮತ್ತೆ ಏನ್ರಿ ಇಡಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಯಾರು ಉತ್ತರ ಕೊಡ್ತಾರೆ? ಮಾನ್ಯ ಅಧ್ಯಕ್ಷರೇ, ಯಾರು ಉತ್ತರ ಕೊಡ್ತಾರೆ ಇಲ್ಲಿ ಹೇಳಿ? ಇದಾರ ಇಡಿ ಅವರು? ಮತ್ತೆ ಯಾಕೆ ಅರ್ಥ ಆಗಿದೆ? ಉತ್ತರ ಲಾ ಮಿನಿಸ್ಟರ್ ಕೊಡ್ತಾರೆ. ಕೂತ್ಕೊಳ್ಳಪ್ಪ. ಶಿವಲಿಂಗ ಅವ್ರೆ, ಅಧ್ಯಕ್ಷ, ನಾನು ಮಾತಾಡಕ್ಕೆ ಎದ್ದಾಗೆಲ್ಲ ಆ ಮನುಷ್ಯ ಎದಳ್ತಾನೆ. ನಾನು ಅವ್ರ ಮೇಲೆ ಮಾನಕ್ಕ ಮಷ್ಟ ಮುಕದ್ದಮ ಹೂಡ್ಬೇಕಾಗುತ್ತೆ. ನಾಚಿಕೆ ಆಗ್ಬೇಕು ನಿಮಗೆ. ತಮಾಷೆ ಮಾಡ್ತಾರೆ. ಮಂಗಳೂರು ಬುದ್ಧಿ ಬಿಡ್ತೀರ, ಮಂಗಳೂರು ಬುದ್ಧಿ ಬಿಡಲ್ಲ ನೀವು. ಶಿವಲಿಂಗ ಅವ್ರೆ, ನಿಮ್ಮ ಇವರಿಬ್ಬರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದಿರುವುದು. ಇವರನ್ನು ಸರಿಪಡಿಸಬೇಕಾದ್ರೆ ಒಂದೇ ಮದ್ದು. ಒಂದು ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಥವಾ ಅವ್ರು ಇಲ್ಲಿ ಬಂದು ಕೂತ್ಕೊಳ್ಬೇಕು. ಇಬ್ಬರು ರಾಜಿ ಮಾಡಿ ಬಿಡ್ಬೇಕು. ಅದು ನೋಡಿ ಸರ್, ರಜೆ ಮಾಡಿಸಿ. ಈಗ ಪೊನ್ನಣ್ಣವರು ಒಂದು ಗಂಭೀರವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಸುದ್ದಿ ಬಗ್ಗೆ. ಅಧ್ಯಕ್ಷರೇ, ಯಾರು ಈ ಸದನದ ಸದಸ್ಯರಿಲ್ಲ. ಆಯ್ತು, ಲಾ ಮಿನಿಸ್ಟರ್ ಮಾತಾಡಲಿ. ಕಾನೂನು ಮಂತ್ರಿಗಳು ಕಾನೂನು ಮಂತ್ರಿ ಏನ್ ಎತ್ತಿದ ತಪ್ಪು. ದಿಲ್ಲಿ ಹೈಕೋರ್ಟ್ ಇದ್ದು ಇಲ್ಲಿ ಕಾನೂನು ಏನ್ ಹೇಳ್ತಾರೆ ಕೇಳಿ. ನಮ್ಮ ಸದನದ ಸದಸ್ಯರಲ್ಲ, ಅದನ್ನು ಪ್ರತಿಪಕ್ಷ ಗಂಭೀರವಾದ ಇದು ನಮ್ಮ ಸದನಕ್ಕೆ ಗಂಭೀರ ಅಲ್ಲ. ನೀವು ಹೇಳಿದ್ದನ್ನೇ ಪ್ರತಿಪಕ್ಷದ ಅವಕಾಶ ಕೊಡ್ತಾರೆ. ಅಧ್ಯಕ್ಷರೇ, ನ್ಯಾಯಾಲಯಕ್ಕೆ ಹೋಗ್ಲಿ, ಅವ್ರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡಲಿ. ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಆಮೇಲೆ ತಮ್ಮ ಅಭಿಪ್ರಾಯ ಐತಿ ಅದು ಹೇಳಿ. ಕಾನೂನಾತ್ಮಕ ಏನೈತಿ ಅದು ಆಗೋದಿಲ್ಲ ಅಂದ್ರೆ ಚರ್ಚೆ ಮಾಡ್ತೀವಿ. ಪ್ರತಿಪಕ್ಷ ನಾಯಕರಿಗೆ ಇದು ಬರೋದೇ ಇಲ್ಲ ಅಂತ ಹೇಳಿದಾರಲ್ಲ, ಅದು ಬರ್ತದೆ ಬರೋದಿಲ್ಲ ಹಂಚಿಕೆ ಮಾಡ್ತಾರೆ. ಆಮೇಲೆ ಹೇಳಿ ಅಧ್ಯಕ್ಷರು ನನಗೆ ಅವಕಾಶ ಕೊಟ್ಬಿಟ್ಟಿದ್ದಾರೆ. ಪತ್ರಿಕೆ ಯಾವ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು, ದೇಶದ ಜನರ ಧ್ವನಿಯನ್ನ ಎತ್ತಿ ನಮಗೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ, ತನ್ಮೂಲಕ ಸಂವಿಧಾನ ತಂದಿರ್ತಕ್ಕಂಥ, ಆ ಸಂವಿಧಾನದ ಅನ್ವಯನೇ ಈ ಎಲ್ಲ ಕಾನೂನು ನಿಯಮ ಚರ್ಚೆ ಆಗಲಿ. ಮಾತಾಡ್ತೀರಾ ಸರ್? ನಾನು ತಪ್ಪು ಕಂಡು ಹಿಡಿಯೋದಕ್ಕೆ ಹೋಗೋದಿಲ್ಲ, ಅಥವಾ ಇಲ್ಲ ನೋಡ್ರಿ ಅಂತ ತೋರ್ಸೋದಕ್ಕೆ ಹೋಗೋದಿಲ್ಲ. ಆದ್ರೆ ತಾವು ದಯಮಾಡಿ ಗಮನಿಸಬೇಕು, ಯಾವ ವಿಷಯವನ್ನು ಎತ್ತಿದ್ರು. ಯಾವ ವಿಷಯ ಸರ್? ಅದು ಸಂಬಂಧ ಏನಿದೆ? ಸೋನಿಯಾ ಗಾಂಧಿ ಅವ್ರ ವಿಷಯ ಇಲ್ಲಿ ತೆಗಿತಾರ ಸರ್? ನಾನು ಅದಕ್ಕೆ ಬರ್ತೇನೆ. ಅದಕ್ಕೆ ನಾನು ಮಾನ್ಯ ಸುರೇಶ್ ಕುಮಾರ್ ಅವ್ರಿಗೆ ಯಾವುದೂ ವಾದ ಮಾಡೋದಲ್ಲ. ನೀವೇನು ಹೇಳ್ತೀರಿ ಅದು ಒಪ್ಕೊಂಡ್ಬಿಡ್ತಿರ್ತೇನೆ. ಆದ್ರೆ ಒಮ್ಮೊಮ್ಮೆ ನೀವು ಬಹಳಷ್ಟು
ಪಕ್ಷ ಪರವಾಗಿ ಹೋದಾಗ ಅಲ್ಲ, ನೀವು ಮಾಡ್ತಾ ಇರೋದು ಸರ್. ಅನಿವಾರ್ಯವಾಗಿ ನಾವು ನೀವು ಉತ್ತರಿಸಬೇಕು. ಮಾಡ್ತಾ ಇರೋದು ಸರ್ ಅದು. ಪಕ್ಷದ ಪರವಾಗಿ ಮಾಡ್ಲಕತ್ತೀರಿ. ಹೇಳೋದಕ್ಕೆ ಕಾನೂನು ಮಂತ್ರಿಗಳು ನೀವು ಕೇಳಿ ಅದ ಅಲ್ಲ ಅಂದ್ರೆ ಬಿಡ್ತೇವೆ. ಒಂದೇ ನಿಮಿಷ ಕೇಳಿ, ಅವ್ರು ಕೂತ್ಕೊಳ್ಳೋಣ ಕೇಳಿ. ನಾನು ಇಷ್ಟೇ ಹೇಳ್ತೀನಿ. ನ್ಯಾಷನಲ್ ಹೆರಾಲ್ಡ್ ಅಂತ ಪತ್ರಿಕೆಯನ್ನ ಆಯ್ತಲ್ಲ, ಒಂದು ಧ್ವನಿ ಆಗಿರ್ತಕ್ಕಂಥದ್ದನ್ನ ಅದರ ಮೇಲೆ ರಾಜಕೀಯ ಗೂಬೆ ಕುಂಡ್ರಿಸಿ ಕೇವಲ ನಮ್ಮ ಪಕ್ಷದ ಇವರು ಪ್ರಸ್ತಾಪ ಅದನ್ನೇ ಮಾಡೋದು. ಇವರು ಕೊನೆಯದಾಗಿ ಪ್ರಸ್ತಾಪ ಮಾಡೋದನ್ನ ಮಾಧ್ಯಮದಲ್ಲಿ ಬರ್ತದೆ. ಮೊದಲು ಆ ಕಾರಣಕ್ಕೆ ಸಂದರ್ಭದಲ್ಲಿ ಆಗಿದ್ದಾರೋ ಅವರಿಗೆ ಕಪಾಳ ಮೋಕ್ಷ ಆಗಿದೆ. ಮಾಡ್ಲಿಕ್ಕೆ ಬರ್ತದೆ. ಕೋರ್ಟ್ನಿಂದ ಕಪಾಳ ಮೋಕ್ಷ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಹೆಂಗಾಯ್ತು? ಈ ಕಪಾಳ ಮೋಕ್ಷ ಆಗಿರ್ತಕ್ಕಂಥದ್ದಕ್ಕೆ ಹೇಗೆ ತಗೊಂಡ್ರು? ಇದೆಲ್ಲ ಕೂಡ ಚರ್ಚೆ ಮಾಡೋಣ. ಮಾಡಬೇಕು, ಅದ್ರ ಆಗಬೇಕು, ಆಗಬಾರ್ದು. ಸ್ವಾತಂತ್ರ್ಯ ಇದೆಲ್ಲವೂ ಕೂಡ ಗೊತ್ತಿದೆ. ಆದ್ರೆ ಚರ್ಚೆಗೆ ಹೇಗೆ ಅವಕಾಶ ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಒಂದು ಘನತೆ ಇದೆ. ಬ್ಯಾಡ್ ಪ್ರೆಸಿಡೆಂಟ್ ನೀವು ಹಾಕೊಡ್ಬಾರ್ದು, ಮಂಗಳಾರತಿ ಕೆಲ ಅವಕಾಶ ಕೊಡಬಾರ್ದು. ರಾಹುಲ್ ಗಾಂಧಿ ಹೇಳಿಲ್ಲ. ಲೋಕಸಭೆಯ ಅಲ್ಲಿ ಚರ್ಚೆ ಮಾಡಲಿ. ಯಾವ ಚರ್ಚೆ ಮಾಡಲಿ ಈ ಮನೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನ್ಸೆನ್ಸಸ್ ಡಿಸಿಷನ್ ಆದ್ರೆ ನಾನು ಸುಮ್ಮನೆ ಕೊಂಡಿರ್ತೀನಿ. ಆದ್ರೆ ಅಧ್ಯಕ್ಷರೇ, ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳು ಯಾವ ಸರ್ ಗಂಭೀರ? ನ್ಯಾಷನಲ್ ಹೆರಾಲ್ಡ್ ಮೇಲೆ ಮಾಡಿರ್ತಕ್ಕಂಥ ಪ್ರಕರಣದೊಳಗ ನಮ್ಮ ಹಕ್ಕು ನಿಮಗೆ ಗಂಭೀರ ಆಗದೆ ಇರ್ಬೋದು, ನಮಗೆ ಗಂಭೀರವಾದ ವಿಚಾರ ಎಲ್ಲಿ ಚಲಾಯಿಸಬೇಕು ಆಗಿದೆ. ಲೋಕಸಭೆ ನಾವು ಚರ್ಚೆ ಮಾಡಬೇಕು. ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಲೋಕಸಭೆಯಲ್ಲಿ ಅವರಿಗೆ ಅವಕಾಶ ಇದೆ. ಆ ಲೋಕಸಭೆ ಸದಸ್ಯರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮ ಎಂಪಿಗಳು ಏನ್ ಮಾಡ್ತಾರೆ? ಸಾಧ್ಯ ಇಲ್ಲ ಅಂದ್ರೆ ಮತ್ತೆ ವಿಚಾರ ಲೋಕಸಭೆಯಲ್ಲಿ ಚರ್ಚೆ ಮಾಡಿ, ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಅದು ಒಂದೇ ನಿಮಿಷ ಕೆಲಸ ಮಾಡೋಣ ಸರ್. ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಚರ್ಚೆ ಆಗಲಿ. ಹೌದು, ನ್ಯಾಷನಲ್ ಹೆರಾಲ್ಡ್ ಎಂತ ಪೇಪರು, ಅದು ಯಾರ ಪರ್ಸನಲ್ ಫ್ಯಾಮಿಲಿ ಪ್ರಾಪರ್ಟಿ ಹೇಗಾಯ್ತು ಅದನ್ನ ನಾವು ಕೂಡ ಚರ್ಚೆ ಮಾಡ್ತೇವೆ. ಅವಕಾಶ ನೋಡಿ ಕೊಡಿ. ಯಾರ್ಯಾರು ಪ್ರಕರಣದಲ್ಲಿ ಅವ್ರನ್ನ ಎಳೆಯೋದ್ರ ಮೂಲಕ ನಾವು ಈ ರೀತಿ ಒಂದು ದುರ್ದೈವದ ರಾಜಕಾರಣವನ್ನ ಅಲ್ಲಪ್ಪ, ಲೋಕಸಭೆಯಲ್ಲಿ ಉತ್ತರ ಕೊಡಬೇಕು. ಸಂಬಂಧ ಇಲ್ಲದೆ ಮಾತಾಡ್ತಾರೆ ನೋಡಿ ಅವರು. ಇದು ವೋಟ್ ಚೋರಿ ಇದ್ದಾರಲ್ಲ, ಇದು ಹೆರಾಲ್ಡ್ ಚೋರಿ. ಚರ್ಚೆ ರಾಜ್ಯ ಮಾಡಿದ್ರೆ 16 ಜನ ಗೆಲ್ತಾ ಇರಲಿಲ್ಲ ಅಲ್ಲಿ. ಗಲಿ ಗಲಿ ಮೇ ಚೋರ್ ಹೈ, ಕಾಂಗ್ರೆಸ್ ವಾಲಾ ಚೋರ್ ಹೈ. ಅದನ್ನು ಚರ್ಚೆ ಮಾಡೋಣ. ಈ ಮನೆ ಚರ್ಚೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಕ್ಕೆ ಹೋಗಿದೆ ನೋಡಿ. ಈಗ ಅಧ್ಯಕ್ಷರೇ, the parliament and the state assemblies are being created by Constitution of India. The constitutionally created bodies like CBI, ED, and income tax, CBC, they are the independent bodies. When these institutions are created by Constitution, their function must be very clearly directed by the Constitution itself. When the constitutionally created bodies are being used as political offense with the vested interest and the party in ruling party, this House has got every right to protect the Constitution and as well the democracy and its functioning. ಕುತ್ಕೋತೀವಿ ಅಷ್ಟೇ.
democracy ಹಾಗಾದ್ರೆ is ಸದನಕ್ಕೆ functioning. ನಿಯಮ ನಿಯಮಾವಳಿ That ಏನಿಲ್ವಾ? is wrong because these ಬೇರೆ laws ಕೆಲಸ are ಮಾಡ್ತಾ ಇದ್ರೆ ನೀವು created by ಅಕೌಂಟ್ ಇದಕ್ಕೆ ನಿಯಮ ಇಲ್ಲ. ಅವ್ರ ಭಾಷೆನ ನಮ್ಗೆ ಅರ್ಥ ಆಗಲ್ಲ. ಅವ್ರ ಕೆಲಸ ಮಾಡಿ. used politically. ಯಾಕೆ ನಿಯಮಾವಳಿ ಪುಸ್ತಕ ಹಾಕಿರ್ಬೇಕು, ಸದನ ಹಾಕಿರ್ಬೇಕು ಹೇಳಿ. ಈಗ ಖುಷಿ ಬಂದಂಗೆ ಸದನ ನಡೆಸಿ ಹಂಗಾರೆ. ನೋಡಿ ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಕ್ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಯ್ತು ನೀವು. ಇದು ಸದನದ ನಿಯಮಾವಳಿ ಪುಸ್ತಕದ ಪ್ರಕಾರ ಮಾಡೋದು. ಇಲ್ಲಿ ಕ್ಲಿಯರ್ ಆಗಿದೆ ಏನು ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್ ಇದು. ಮತ್ತೆ ಸಾರ್ವಜನಿಕ ಮಹತ್ವದ ವಿಷಯ ಇದು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟಿದ್ದಾರೆ. ಹೆರಾಲ್ಡ್ ಸದನದ ದೇಶಕ್ಕೆ ತೊಂದರೆ ಕೊಟ್ರೆ ಸಾರ್ವಜನಿಕರ ಮಹತ್ವ ಅಲ್ವಾ? ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ಸಬ್ಮಿಟ್ ಮಾಡಿ ಸರ್. ಬಾಲಕೃಷ್ಣ ಶ್ರೀಲಿಂಗ ಅವ್ರೆ ಅವ್ರು ಮಾತಾಡ್ಲಿ, ಮತ್ತೆ ನೀವು ಮಾತಾಡಿ. ನ್ಯಾಷನಲ್ ಆಯ್ತಪ್ಪ, ಮಾತಾಡ್ಲಿ ಅವ್ರು. ಏನಿದೆ ಒಂದು ಘನವತ್ತ ನ್ಯಾಯಾಲಯ ಮಂಗಳಾರತಿ ಕಳಿಸಿದೆ. ಮಾಡ್ತಾ ಇರೋದು ಪನ್ನಣ್ಣ. ಈ ಸದನದ ಸದಸ್ಯರು ಘನವತ್ತ ನ್ಯಾಯಾಲಯ ಮಕ್ಕ ಮಂಗಳಾರತಿ ಎತ್ತಿದೆ. ಇದು ಒಂದು ಬಹಳ ಮಹತ್ವಪೂರ್ಣವಾದ್ದು. ಅದು ಮಕ್ಕ ಹೋಗ್ತಿದೆ. ರಾಜ್ಯದಲ್ಲಿ ಮಾತಾಡ್ಲಿ. ಬೇರೆಯವ್ರು ಮಾತಾಡುವಾಗ ನೀವು ಮಾತಾಡ್ತೀರಿ, ನೀವೇ ಅವ್ರು ಮಾತಾಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಏನಿದೆ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನು ರಿಜಿಸ್ಟ್ರೇಷನ್ ಇಲ್ಲ, ನಮ್ಮ ಇದಿಲ್ಲ. ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ನಮ್ಮವರಲ್ಲ. ಇವರು ಸನ್ಮಾನ್ಯ DK ಶಿವಕುಮಾರ್ ಅವರು 10 ಕೋಟಿ ಏನೋ ಕೊಟ್ಟಿದ್ದಾರೆ, ಅದಕ್ಕೆ ಬಂದಿರ್ಬೋದು. ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ. ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು. ಈಗ CBI ಸರಿ ಇಲ್ಲ, ED ಸರಿ ಇಲ್ಲ, ಸರಿ ಓಕೆ. ಯತ್ನಾಳ್ ಮೇಲೆ 60 ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ, ನೀವು ಸರಿ ಇದ್ದೀರಾ? ನೀವು ಸರಿ ಇದ್ದೀರಾ? ಹಾಕ್ಬೋದು. ನೀವು ಮಾತ್ರ ಕೇಸ್ಗಳು ಬೇರೆ ಕೇಸ್ ಹಾಕಿದ್ರೆ ಅವ್ರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ. ಕೋರ್ಟ್ ಇದೆ, ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ? ಇವಾಗ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ ಅವರೆಲ್ಲ. ಅಧ್ಯಕ್ಷ, ನಿಮಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅರ್ಥನೇ ಇಲ್ಲ ಬಿಡಿ ಅಂತ ನೋಡಿ. ಈಗ ಇಷ್ಟೆಲ್ಲ DK ಅಧ್ಯಕ್ಷರೇ, DK ಶಿವಕುಮಾರ್ ಅಧ್ಯಕ್ಷರೇ, ನಾಳೆ ನಾನು ಸಚಿವರು 79 ಕೇಸ್ ಹಾಕ್ಯಾರಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಸರ್ಕಾರ ಅದಕ್ಕೆ ಧೈರ್ಯ ಇಲ್ಲ, ಅದಕ್ಕೆ ಮಾತಾಡಕ್ಕೆ ಯಾರು ಎದೋಳಲ್ಲ. CMಗೆ DK ಶಿವಕುಮಾರ್ CM ಮಾಡಿ ಅಂತ ಒಬ್ರು ಎದೋಳಲ್ಲ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ಅಲ್ಲ ಮಾನ್ಯ ಅಧ್ಯಕ್ಷ, ಅಶೋಕ್ ನಿಮಿಷ. ಇದಕ್ ಮಾತ್ರ ಎಲ್ಲ ಎದೋಳ್ತೀರಾ? ನಾವು ವಿರೋಧ ಪಕ್ಷದ ನಾಯಕರು ಮಾಡಿ ಬಸವರಾಜ್ ಪಾಟೀಲ್ ಮತ್ತೆ ನಮ್ಮನ್ನ ಯಾಕೆ ಕೇಳ್ತೀರಾ? ಯತ್ನಾಳ್ ಸಸ್ಪೆಂಡ್ ಮಾಡಿದ್ರ ಪಾರ್ಟಿ ಡಿಸಿಷನ್ ಅದು. ಅಶೋಕ್ ಮಾನ್ಯ ಅಧ್ಯಕ್ಷ, ಆಯ್ತು. ಈಗ ಅಧ್ಯಕ್ಷ ಸರ್, ಅಧ್ಯಕ್ಷ ನೀವು ಸದನ ಹಿಂಗೆ ದುರುಪಯೋಗ ಮಾಡಬಾರ್ದು. ನಿಮ್ಮ ಪೀಠದಿಂದ ಸದನನ ಹಿಂಗೆ ದುರುಪಯೋಗ ಮಾಡಬೇಡಿ. ಈ ಪೀಠದಿಂದ ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು. ಆಯ್ತು. ಬೆಳಿಗ್ಗೆ 9 ಗಂಟೆಗೆ ಹೇಳ್ತೀರಿ, 11 ಗಂಟೆಗೆ ಕರೀತೀರಿ, ಯಾವ್ದೋ ಸಂಬಂಧಪಟ್ಟ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಪೀಠಕ್ಕೆ ಮರ್ಯಾದೆ ಇಲ್ಲನ್ರಿ. ಖುಷಿ ಬಂದಂಗೆ ನಡೆಸ್ತೀರಾ? ಯಾರು ಹಿಂಗ್ ಮಾಡಿಲ್ಲ, ಯಾವ ಅಧ್ಯಕ್ಷ ಹಿಂಗ್ ಮಾಡಿಲ್ಲ. ಏನಂಗಾರೆ ನಾವ್ ಏನಾದ್ರು 0 ಅವರ್ ತಂದು ಕೊಟ್ರೆ ಇದು ವ್ಯಾಪ್ತಿಗೆ ಬರಲ್ಲ. ಇದು ಮೊನ್ನೆ ನಡೆದಿದ್ದು ಅಂತ ಇದ್ರ ಏನ್ ಬೇಕು ಬಂದ ನಡೆಸ್ತಾರೆ. ಏನ್ ಕುತ್ಕೊಳ್ಳಿ, 9 ಗಂಟೆ ಕುತ್ಕೊಂಡಿದ್ದೀವಿ ಇಲ್ಲಿ.